ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಕೂಡ ನಾನು ನೋಡ್ತಾ ಇದ್ದೀನಿ, ಮಾಧ್ಯಮಗಳ ಮೂಲಕ ಕೇಳ್ತಾ ಇದ್ದೀನಿ. ಜಾತಿ ವಿಚಾರಗಳು, ಒಕ್ಕಲಿಗರಿಗೆ ವೋಟ್ ಕೊಡಿ, ಒಕ್ಕಲಿಗರಿಗೆ ಮೋಸ ಆಯಿತು. ದಯಮಾಡಿ ಹೇಳ್ತೀನಿ, ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳಿದ್ದೀರಿ, ತಾವು ಮುಖ್ಯಮಂತ್ರಿಗಳಿದ್ದೀರಾ, ಉಪಮುಖ್ಯಮಂತ್ರಿಗಳಿದ್ದೀರಾ. ಕಾಂಗ್ರೆಸ್ಸು ಜಾತ್ಯತೀತ ನಿಲುವನ್ನು ಒಪ್ಕೊಂಡು ಬಂದಿರತಕ್ಕಂಥದ್ದು. ನೀವುಗಳು ಯಾವುದೇ ಜಾತಿ ವಿಚಾರ ದಯವಿಟ್ಟು ಮಾತಾಡಬೇಡಿ. ಜಾತಿ ವಿಚಾರ ಮಾತಾಡಿ ಆ ಜನಾಂಗಕ್ಕೆ ಅವಮಾನ ಮಾಡಿಬಿಡಿ. ಒಕ್ಕಲಿಗರು ಅಂದರೆ ಯಾರು? ಅವರು ಭೂಮಿಪುತ್ರರು, ಅನ್ನದಾತರು. ಅಂಥ ಅನ್ನದಾತರಿಗೆ, ಭೂಮಿಪುತ್ರರಿಗೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ, KR ನಗರದ ಹತ್ರ ಕೃಷ್ಣರಾಜ ಅಣೆಕಟ್ಟು, ಚಾಮರಾಜ ಅಣೆಕಟ್ಟು, ವಾಣಿವಿಲಾಸ ಅಣೆಕಟ್ಟು ಹಿರಿಯೂರಿನಲ್ಲಿ ಇವೆಲ್ಲವನ್ನು ಕಟ್ಟಿಗೆ ಭೂಮಿಗೆ ನೀರು ಹಾಯಿಸಿ ಇವತ್ತು ಭತ್ತದ ಕಣಜ ಅಂತ ಅನಿಸಿದ್ರು ಮೈಸೂರು ಮಹಾರಾಜರು. ಅನ್ನ ಕೊಟ್ಟಂಥವರು, ಅವರ ಮೂಲಕ ಶ್ರಮ ಮಾಡಿ ನಮ್ಮ ಭೂಮಿ ಪುತ್ರರು ಇವತ್ತು ಅನ್ನದಾತರು ಅನಿಸ್ಕೊಂಡಿದ್ದಾರೆ. ಹಾಗಾಗಿ ಅನ್ನದಾತರಿಗೆ ಯಾರೂ ಕೂಡ ಅವಮಾನ ಮಾಡಬಾರ್ದು. ಜಾತಿ, ಧರ್ಮ, ಪಂಥದ ವಿಚಾರದಲ್ಲಿ ಚುನಾವಣೆಗಳು ಬೇಡ, ಮತದ ಕೇಳೋದು ಬೇಡ. ಹಾಗಾಗಿ ಇದ್ರ ಜೊತೆಗೆ ನಾನು ಒಂದು ವಿನಂತಿಯನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಅಭಿಮಾನದ ಸ್ನೇಹಿತರಾದಂಥ ಸಿದ್ದರಾಮಯ್ಯನವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಲ್ಲಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಲ್ಲಿ, ಇವರೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡುವಂಥದ್ದು,